ಕಾಶಿಗೆ ಇಳಿದಾಯ್ತು ಗೊತ್ತು. ಕಾಶಿಯಲ್ಲಿ ಬ್ಯಾಗ್ ಹಾಕ್ಕೊಂಡು ಇಳಿತಾ ಇದ್ದೀನಿ. ಫಸ್ಟು ರೂಮ್ ನೋಡಬೇಕು, ಡಾರ್ಮೆಟ್ರಿ. ಇಲ್ಲಿ ನೋಡಿ ಎಲ್ಲ ಆ ಕಡೆ ಈ ಕಡೆ ಟಮಟೆ ಹಾಕಿಕೋದೆ. ಯಾರು ಹೊಡಿತದೆ ಅಂತ ಗೊತ್ತಿಲ್ಲ. ಫಸ್ಟ್ ಟೈಮ್ ಹಂಗೆ ಅನಿಸ್ತು. ಸೊ ಗಾಯ್ಸ್, ಇವಾಗ ಏನು ಕತೆ ಅಂದರೆ, ಆ್ಯಕ್ಚುಲಿ ನಾನು ಇವಾಗ ಕಾಶಿಯಲ್ಲಿ ಇದ್ದೀನಿ, ನೀವು ನೋಡಿರ್ತೀರ. ಸೊ ಇವಾಗ ಕಾಶಿಲಿ ಏನಂದರೆ ನಾನು ಬಂದಿದ್ದೀನಿ, ಅದೇ ನಂಗೆ ತುಂಬ ಫುಲ್ಲು ಕನ್ಫ್ಯೂಸ್ ಆಗ್ತಿದೆ ಎಲ್ಲಿ ಏನು ಅಂತ. ಅದಕ್ಕೆ ಅಲ್ಲಲ್ಲೇ ನಾನು ಶಾರ್ಟ್ಸ್ ತೊಗೊಂಡಿದ್ದೀನಿ. ಅದು ಎಕ್ಸಾಕ್ಟಾಗಿ ಒಂದು ಕತೆ ಥರ ಮಾಡೋಕ್ಕಾಗಿಲ್ಲ. ಸೊ ನಾನು ನಿಮಗೆ ಇವಾಗ ಕತೆ ಥರ ಹೇಳೋಕೆ ಹೋಗ್ತಿದ್ದೀನಿ. ಏನು ಕತೆ ಅಂದರೆ, ಆ್ಯಕ್ಚುಲಿ ಇವಾಗ ನಾನು ಝೂಮ್ ಹತ್ತಾ ಇದ್ದೀನಿ. ಆ್ಯಕ್ಚುಲಿ ನನ್ನ ಝೂಮ್ ಹಿಂದೆ ಇದೆ, ಅದೇ ನನ್ನ ಝೂಮ್ ಆ್ಯಕ್ಚುಲಿ ಹೇಳೋಕ್ಕೆ ಹೋದರೆ. ಸೊ ಇವಾಗ ನಾನು ಝೂಮಲ್ಲಿರೋವಾಗ ಇವಾಗ ವೀಡಿಯೋ ಮಾಡಿ ಎಕ್ಸಾಕ್ಟಾಗಿ ಏನೇನು ಕತೆ ಏನೇನಿಲ್ಲ ಅಂತ ಹೇಳೋಣ ಅಂದ್ಕೊಂಡಿದ್ದೀನಿ. ಸೊ ನಿನ್ನೆ ಬಂದ್ಬಿಟ್ಟು ನಾನು ಟ್ರೈನ್ ಇಳಿದೆ, ಸಾಯಂಕಾಲ 4 ಗಂಟೆ 5 ಗಂಟೆಗೆ ಇಳಿದೆ. ಅಲ್ಲಿಂದ ರೂಮಿಗೆ ಬಂದು ರೂಮ್ಗೆ ಸೆಟ್ಲ್ ಆಗೋಷ್ಟರಲ್ಲಿ ಒಂದು 5:15 6 ಗಂಟೆ ಆಯಿತು. ಸೊ 5:15 6 ಗಂಟೆ ಆದ ತಕ್ಷಣ ಏನು ಮಾಡಿದೆ, ಇಲ್ಲಿ ಬಟ್ಟೆ ಒಗಿಬೋದು ಅಂತ ಕೇಳಿದೆ. ಹೌದು ಸರಿ ಆಯಿತು ಒಗಿಬೋದು ಬಟ್ಟೆ ಅಂತ ಹೇಳೋದು. ಸರಿ ಏನಕ್ಕೆ ಬಟ್ಟೆ ಒಗೆಯೋಣ ಅಂದ್ಬಿಟ್ಟು ಎಲ್ಲ ಫುಲ್ಲು ಬಟ್ಟೆ ಒಗೆಯೋಣ ಅಂತ ಏನು ಮಾಡಿದೆ, ಸರ್ಫೆಕ್ಸೆಲ್ಲ ಫುಲ್ಲು ನೆನೆಸ್ಬಿಟ್ಟು ಇಕ್ಬಿಟ್ಟು ಹೋದೆ. ಸೊ ಎಲ್ಲಿ ಹೋದೆ ಅಂದರೆ ಆ್ಯಕ್ಚುಲಿ ಘಾಟ್ಗೆ ಹೋದೆ. ಸೊ ಘಾಟಲ್ಲಿ ಹೋಗಿ ಏನೇನಿತ್ತು ಏನೇನು ನೋಡಿದೆ ಅಂತ ನಾನು ಇವಾಗ ನಿಮಗೆ ತೋರಿಸ್ತೀನಿ. ಸೊ ಅದೇನೇನಿದೆಯೋ A to Z ಇವಾಗ ನಿಮ್ಮ ಘಾಟಲ್ಲಿ ನೋಡಿದ್ದು ನೀವು ನೋಡಿ, ಓಕೆನಾ. ಸೊ ಅದಾದಮೇಲೆ ಘಾಟ್ ನೋಡ್ಬಿಟ್ಟು ಅಲ್ಲಿಂದ ಎಲ್ಲಿ ಬಂದೆ ಏನಂತ ಘಾಟದ ನೋಡ್ಮೇಲೆ ನಾನು ನಿಮ್ಗೆ ಹೇಳ್ತೀನಿ. ಆ್ಯಕ್ಚುಲಿ ಗಾಯ್ಸ್, ಕಾಶಿಗೆ ಬಂದಿದ್ದೀನಿ. ಕಾಶಿಗೆ ಬಂದುಬಿಟ್ಟು ರೂಮ್ ತೊಗೊಂಡಿದ್ದೀನಿ, ಡಾರ್ಮೆಟ್ರಿ. ಸೀರಿಯಸ್ಲಿ ಇದಂತೂ ಮಸ್ತಾಗಿದೆ ಹೇಳೋಕೆ ಹೋದರೆ. ನಾನು ನಿಮ್ಗೆ A to Z ತೋರಿಸ್ತೀನಿ. ಸೊ ಎಲ್ಲಿ ಹೋಗ್ತಿದ್ದೀನಿ ಅಂದರೆ, ಇವಾಗ ಆ್ಯಕ್ಚುಲಿ ಬಟ್ಟೆ ಎಲ್ಲ ತಂದಿದ್ದೆಲ್ಲ ಒಗೆಯೋಕ್ಕೆ ಬಂದ್ಬಿಟ್ಟು ಸರ್ಫೆಕ್ಸೆಲ್ ಪೌಡರ್ ಮತ್ತು ಕಂಫರ್ಟ್ ಬೇಕು. ಸೊ ಅದು ತೊಗೊಬೋದಲ್ಲ ಅಂತ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಕೆಳಗಡೆ ಪಕ್ಕ ಅಂಗಡಿ ಐತಂತೆ. ಈ ಬಿಲ್ಡಿಂಗ್ ಅಂತೂ ಸೂಪರ್ ಆಗೈತೆ. ನಾನು ನಿಂಗೆ ಆಮೇಲೆ ತೋರಿಸ್ತೀನಿ. ನೆಕ್ಸ್ಟ್ ಟೈಮ್ ಎಲ್ಲ ಬಂದ ಪಕ್ಕ ಇಲ್ಲೇ ಬರಬೇಕು. ಸೊ ಗಾಯ್ಸ್, ಇವಾಗ ನಾನು ಎಲ್ಲಿದ್ದೀನಿ ಅಂದರೆ, ವಾರಣಾಸಿಯಲ್ಲಿ ನಾನು ರೂಮಿಗೆ ಹೋಗ್ಬಿಟ್ಟು ಅಲ್ಲಿ ಬ್ಯಾಗೆಲ್ಲ ಇಟ್ಬಿಟ್ಟು ಆಮೇಲೆ ರೂಮ್ ನಿಮ್ಗೆ ತೋರಿಸ್ತೀನಿ. ಆದರೆ ಅಲ್ಲಿಂದ ಏನು ಮಾಡಿದೆ, ಊಟ ಮಾಡೋಣ ಅಂತ ಬಂದೆ. ಬರ್ತಾ ಹಂಗೆ ನಾನು ನದಿ ಕಡೆ ಬಂದೆ. ಸೊ ಇಲ್ಲಿಂದ ಏನು ನಿಮಗೆ ತೋರಿಸ್ಬೇಕಂದ್ರೆ, ದೇರ್ ಆರ್ ಟೂ ಮೆನಿ ಇಂಟ್ರೆಸ್ಟಿಂಗ್ ಥಿಂಗ್ಸ್ ದಟ್ ಐ ವಾಂಟ್ ಟು ಶೋ ಯು ಗಾಯ್ಸ್. ಸೊ ದಿಸ್ ಇಸ್ ಘಾಟ್. ಈ ಕಡೆ ಸೈಲೆಂಟಾಗಿದೆ. ರೈಟಲ್ಲಿ ನೋಡಿದ್ರೆ ನೀವು ನೋಡ್ಬೋದು. ಸೊ ಆಲ್ಮೋಸ್ಟ್ ರೈಟ್ ಸೈಡ್ಗೆ ತುಂಬ ಬೆಂಡಾಗಿರೋ ಏನಂತೀವಿ, ಸಿ ಯು ಕ್ಯಾನ್ ಆ್ಯಕ್ಚುಲಿ ಇದು ಕರೆಕ್ಟು. ಸೊ ಅದು ಬೆಂಡಾಗಿದೆ, ಓಕೆ. ಸೊ ಒನ್ ಆಫ್ ದ ಮಿರಕಲ್ ಶಿವನ್ ಟೆಂಪಲು. ಆಮೇಲೆ ಅಲ್ಲಿ ಬಂದ್ಬಿಟ್ಟು ಮಣಿಕರ್ಣಿಕಾ ಘಾಟ್ ಇದೆ, ಮತ್ತು ಅಲ್ಲಿ ಆಮೇಲೆ ಮುಂದೆ ಬಂದ್ಬಿಟ್ಟು ಹೋಮ ಮಾಡೋ ಜಾಗ ಇದೆ. ಸೊ ಅದು ಎರಡು ನೋಡ್ಬಿಟ್ಟು ಈ ಕಡೆ ಬಂದೆ. ಕೊನೆಯಲ್ಲಿ ಈ ಕಡೆ ಇದೆ. ಇಲ್ಲಿಂದ ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ನಾನು ಪ್ಲ್ಯಾನ್ ಮಾಡಿದ್ದೀನಿ. ಸೊ ದಿಸ್ ಇಸ್ ಹೌ ಎನ್ವಿರಾನ್ಮೆಂಟ್ ಲುಕ್ಸ್ ಅಟ್ ದ ನೈಟ್ ಟೈಮ್. ಆ್ಯಂಡ್ ದಿಸ್ ಇಸ್ ನಾಟ್ ಸೀಸನಬಲ್ ಟೈಮ್. ಲೈಕ್ ಹಂಗಂದ್ರೆ ಇವಾಗ ಸ್ವಲ್ಪ ಜನ ಕಮ್ಮಿ ಇದ್ದಾರೆ, ಓಕೆನಾ. ಸೊ ದಿಸ್ ಇಸ್ ವೆರಿ ಮಿರಾಕಲ್. ಇದು ತುಂಬ ಫುಲ್ ಆಲ್ಮೋಸ್ಟ್ ಅಲ್ಲೇ ಬೆಂಡ್ ಆಗಿದೆ, ಮತ್ತು ಇನ್ನೂ ಏನೂ ಇದಾಗಿಲ್ಲ. ಇಲ್ಲಿ ಬೋಟ್ ರೈಡ್ ಎಲ್ಲ ತುಂಬ ನಡೀತಾ ಇರುತ್ತೆ. ಆ್ಯಕ್ಚುಲಿ ಇಲ್ಲೊಂದು ಬೋಟ್ ರೈಡ್ ನಡೀತಾ ಇದೆ. ಓಕೆ. ಸೊ ಅದನ್ನ ಒಂದು ಏನಕ್ಕೆ 2 ಸೆಕೆಂಡ್ ಪಾಸ್ ಮಾಡಿದೆ ಅಂದರೆ, ಫೋಟೋ ತೊಗೊತಿದ್ದೆ, ಮೇ ಬಿ ಚೆನ್ನಾಗಿ ಬರುತ್ತೆ ಅಂತ. ಸೊ ಮುಂದೆ ನಿಮಗೆ ತೋರಿಸ್ತೀನಿ. ಒಂದಿದೆ ಎಲ್ಲ ಹಿಂಗಿದೆ. ಇಲ್ಲಿಂದ ನಿಮ್ಗೆ ಕಾಣಿಸ್ಬೋದು ಏನಂದರೆ, ಸೊ ನಾನು ಮೇಲೆ ಬಂದಿದ್ದೀನಿ. ಇಲ್ಲಿ ಒಂದು ನಿಮಿಷ ಝೂಮ್ ಆಗ್ತೀನಿ. ಸೊ ಇಲ್ಲಿ ಹೋಗ್ತಾ ಅಂದರೆ ಹಿಂದೆ ಹಂಗೆ ಫುಲ್ ಇನ್ನೂ ಕೆಳಗಡೆ ಹೋಗುತ್ತೆ ನೋಡಿ. ಸೊ ಬನ್ನಿರ್ಬೋದು ತಂದಿದ್ದೀನಿ ಇಲ್ಲಿ, ಮತ್ತು ಕೆಳಗಡೆ ಆ ಕಡೆ. ಸೊ ಇವಾಗ ಆ್ಯಕ್ಚುಲಿ ಕಮ್ಮಿ ಇದೆ, ಆದರೆ 24 hours ಯಾವುದನ್ನ ಒಂದಾದ್ರು ಬಾಡಿ ಇಲ್ಲ ಏನಾದರೂ ಒಂದು ಉದಿತಾ ಇರುತ್ತೆ. ಆಮೇಲೆ ಇಲ್ಲಿ ಬಂದುಬಿಟ್ಟು ಫುಲ್ಲು ಆಲ್ಮೋಸ್ಟ್ ಎಲ್ಲ ಕಡೆ ಲೈಕ್ ಫುಲ್ ಸ್ಟಾಕೇ ಸಿಕ್ಕಾಬಿಟ್ಟಿದೆ ಆ ವುಡ್ನ. ಮತ್ತು ಇಲ್ಲಿ ಫುಲ್ಲು ಘಾಟ್ ಒಳಗಡೆನೂ ಒಂದೊಂದು ಸತಿ ತುಂಬ ರಶ್ ಆಗಿಬಿಟ್ರೆ ಆಚೆ ಕಡೆ ಜಾಗ ಇಲ್ಲ ಅಂದರೆ ಒಳಗಡೆನೂ ಅಂಟಿಸ್ತದೆ. ಸೊ ಇವಾಗ ಇದು ಪರಿಸ್ಥಿತಿ. ಇವಾಗ ನಾನು ಆಲ್ಮೋಸ್ಟ್ ಲೈಕ್ 9 o'clock ಆಗ್ತಿದೆ. 9 o'clock ಇದು. ಆ ಕಡೆ ಹಿಂದೆ ಬಣ್ಣು ಆ ಕಡೆನೂ ಇದೆ, ಆ ಕಡೆನೂ ತೋರಿಸ್ತೀನಿ ಒಂದಿವೆ ಹೋಗುವಾಗ, ಓಕೆನಾ. ಹಿಂಗೆ ಹುಡುಗರಿಗೆಲ್ಲ ಎಲ್ಲ ಕುತ್ಕೊಂಡು ಮಕ್ಕಳ ಜೊತೆ ಎಲ್ಲ ಕುತ್ಕೊಂಡು ಆರಾಮಾಗಿ ಇಲ್ಲಿ ನೋಡ್ತಾ ಹೋದೆ. ಸೊ ಅದು ಬರ್ನ್ ಆಗೋದು. ದ ಕಾಶಿ ಇಸ್ ದ ಪ್ಲೇಸ್ ವೇರ್ ಪೀಪಲ್ ಸೆಲೆಬ್ರೇಟ್ ಇಫ್ ಯು ಡೈ. ಡೇಟ್ಸ್ವರೆಗೂ ಹೋಯ್ತದಂತೆಪ್ಪ ನೋಡು. ಅವ್ರೇನಂದರೆ ಅವ್ರೇನು ಮಾಡ್ತಾರಂದರೆ, ಅವ್ರ ತಾತ ಅಪ್ಪನಿಗೆ ಇಕ್ತವ್ರೆ. ಆವಾಗಲೇ ಏನು ನೋಡ್ತಿದ್ದೆ ಅಂದರೆ, ಅವ್ರು ಸ್ವಂತ ಅವ್ರ ಬಾಡಿ ಬಂತಲ್ಲ ಯಾವುದೋ ಒಂದು ಮಾಡಿಕ್ಬಿಟ್ಟು ಆ ಬಾಡಿನ ಅವರೇ ನೆಕ್ಸ್ಟು ಎಲ್ಲ ಬೇರೆ ಕಡೆ ಸತ್ತೋದು ಇಲ್ಲಿ ಸತ್ತೋದು ಅಂತ ಒಂದು ಇದಕ್ಕಂತ ಪೂಜೆನೂ ಮಾಡಿಸ್ತಾರೆ ನೋಡಿ, ಇಕ್ತವ್ರೆ, ಓಕೆನಾ. ಸೊ ಅದನ್ನು ಫುಲ್ ನೋಡೋದು ಬೇಡ, ಮುಂದೆ ಹೋಗೋಣ. ಇಲ್ಲೆಲ್ಲ ಸ್ಟಾಕಲ್ಲಿ ಎತ್ಕೊಬಂದು ಇಕ್ಕಿರ್ತಾರ ಅಂತ. ಇಲ್ಲಿ ವುಡ್ಡು, ಇಲ್ಲಿ ಎಷ್ಟು ವುಡ್ಡು, ಅಲ್ಲಿ ವುಡ್ಡು. ಆ ಘಾಟದು ಮನೆ ಥರ ಒಂದಿದೆ, ಆ ಮನೆಗೂ ಕರ್ಕೊಂಡೋಗಿ ತೋರಿಸ್ತೀನಿ. ಉಂಡು ಹೊಡಿಸ್ತಿರೋದು
ಒಂದು ಓಡಿಸ್ತಾ ಹೋದೆ. ದಿಸ್ ಇಸ್ ವೆರಿ ಕ್ರಿಮಿನಲ್. ಲೈಕ್ ಏನಂದ್ರೆ ತುಂಬ ಈ ಮೆಟ್ಲು ಏನು ನೋಡ್ತಿದ್ಯೋ ಇದು ಒಳಗಡೆ ಫುಲ್ಲು ಘಾಟ್ ಒಳಗಡೆ ಅಲ್ಲೆಲ್ಲ ಫುಲ್ಲು ಎಷ್ಟು ತೂಕ ಎಂತ ಕೊಡ್ತದೆ. ಈ ಮೆಟ್ಲಲ್ಲಿ ಎಷ್ಟು ಬಾಡಿಗಳು ಎತ್ಕೊಂಡು ಹೋಗಿದ್ದೋ ಇವತ್ತವರೆಗೂ ಹೇಳೋಕ್ಕಾಗಲ್ಲ, ಅಷ್ಟು ಬಾಡಿಗಳು ಎತ್ಕೊಂಡು ಹೋಗಿದ್ದಾವೆ. ಆಮೇಲೆ ಒಳಗಡೆ ಮಂಚಗಳು ನಡೀತಾಯಿತ್ತು, ನಾಯಿಗಳು ಸುಮ್ಮನೆ ಬಡ್ಕೊತಾಯಿತ್ತು. ಇವಾಗ ಅಲ್ಲಿ ಆ್ಯಕ್ಚುಲಿ ಇದು ಮಾಡ್ತಾ ಹೋದೆ, ಫುಲ್ಲು ಸ್ಟಾರ್ಟ್ ಮಾಡ್ತಾ ಹೋದೆ. ಹೇಳಿದ್ನಲ್ಲ ಆ ಕಡೆನೂ ತೋರಿಸಿದ್ನಲ್ಲ, ಸೊ ಈ ಕಡೆ ಬಂದು ತೋರಿಸ್ತಾ ಇದ್ದೀನಿ. ಅಲ್ಲಿ ನೋಡಿ ಇನ್ನೊಂದು ಬಾಡಿ ಬಂತು. ಏನೋ ನೋಡಿ ಇನ್ನೊಂದು ಬಾಡಿ ಬಂತು. ಈ ಥರ ಇಲ್ಲಿ ನಡೀತಾನೆ ಇದೆ. ಅವಾಗಿಂದ ನಾನು ಆಫ್ ಅನ್ನೋದಿಂದ ನೋಡ್ತಾ ಇದ್ದೀನಿ. ನೋಡಿ ಎಲ್ಲ ಹೆಂಗೆ ಕೂತ್ಕೊಂಡು ನೋಡ್ತಾ ಹೋದೆ. ಎಲ್ಲ ಇಲ್ಲಿ ಎಣ್ಣೆ ತೊಗೊಂಡ್ಬಂದು ಹೊಡ್ಕೊಂಡು ಆರಾಮಾಗಿ ಈ ಸುಡುಗಾಡಲ್ಲಿ ಪಾರ್ಟಿ ಮಾಡ್ತಾನಂತದಲ್ಲ ಅದೇ ಇದು ಯಾವುದೋ ಸುಡುಗಾಡನ್ನೆಲ್ಲ ದೇವಸ್ಥಾನ ಆಗ್ತದೆ. ಯಾಕಂದರೆ ಇಲ್ಲಿ ಯಾವ ಸತ್ತಿದ್ದಾರೆ ಏನು ಮಾಡಿದ್ದಾರೆ ಎಲ್ಲ. ಆಮೇಲೆ ಅದೇ ಇದು ಇದೇನು ತೋರಿಸಿದ್ನಲ್ಲ, ಇದು ಏನೇನಿದೆಯೋ ಇಷ್ಟು ದೊಡ್ಡದು ಇಲ್ಲೆಲ್ಲ ಅಲ್ಲಿ ಜಾಗ ಇಲ್ಲ ಅಂದರೆ ಇಲ್ಲಿ ಮೇಲೇನೂ ಮಾಡ್ತದೆ. ಸೊ ಗೋಯಿಂಗ್ ಬ್ಯಾಕ್ ಟು ದ ಮೈನ್ ದೇವಸ್ಥಾನ ಹತ್ರ. ಆ್ಯಕ್ಚುಲಿ ನಂಗೆ ಅಲ್ಲಿ ಇದಕ್ಕೆ ಫುಲ್ಲು ಭಯ ಆಗ್ತಾಯಿತ್ತು. ಎಷ್ಟು ನಾನು ಆಲ್ಮೋಸ್ಟ್ ನಂಗೆ ನಾಲೆಜ್ ಬಂದಾಗಿಂದ ಆ ಜಾಗದ ಬಗ್ಗೆ ರೀಲ್ಸು ಅದು ಇದು ಎಲ್ಲ A to Z ನೋಡ್ಕೊಂಡು ಕೂತಿರ್ತೀನಿ. ಅಲ್ಲಿ ಹೆಂಗೆ ಆಗುತ್ತೆ ಏನು ಅಂತ. ಮತ್ತು ಇವಾಗ ಸಡನ್ನಾಗಿ ಹೋಗಿ ಅಲ್ಲಿ ನಿಂತ್ಕೊಂಡು ಒಂದು 5 ನಿಮಿಷ 10 ನಿಮಿಷ ನಿಂತ್ಕೊಂಡ್ರೆ ಎಲ್ಲಿ ನಮಗೇನು ಎಫೆಕ್ಟ್ ಆಗುತ್ತೋ ಅಂತ ಬೈದಲ್ಲೇ ನಾನು ಈ ಕಡೆ ಓಡಿ ಬಂದ್ಬಿಟ್ಟೆ. ಆಮೇಲೆ ನಾ ಬೆಳಗ್ಗೆ ಆದರೆ ಹೋಗಿ ನೋಡ್ತೀನಿ. ಬೆಳಗ್ಗೆ ಎದೊಳ್ಬೇಕು. ಇಲ್ಲಿ ಬೆಳಗ್ಗೆ ಆರತಿ ಮಾಡ್ತದೆ. ಬೆಳಗ್ಗೆ ಆರತಿ ನೋಡೋಕ್ಕಾದ್ರೂ ಬರಬೇಕು. ಸೊ ಇನ್ನು ಮುಂದೆ ಆ್ಯಕ್ಚುಲಿ ಒನ್ ಆಫ್ ದ ಬೆಸ್ಟ್ ಗಂಗಾತಿ ಮಾಡೋದಂದರೆ ಇಂಡಿಯಾದಲ್ಲಿ ವಾರಣಾಸಿನೇ. ಯಾಕಂದರೆ ನಾನು ಹರಿದ್ವಾರ ಋಷಿಕೇಶ್ ನೋಡಿದ್ದೀನಿ. ಅಷ್ಟೇ ಅದು ಬಿಟ್ಟರೆ ಮೋಸ್ಟ್ಲಿ ಲೈಕ್ ನದಿ ಹಂಗೆ ರೈಟಿಗೆ ಹೋಗ್ಬಿಡುತ್ತೆ ನೇಪಾಲ್ ಡೌನ್ಗೆ. ಸೊ ಇವಾಗ ಅದು ನಾಳೆ ಬೆಳಗ್ಗೆ ಬಂದ್ಬಿಟ್ಟು ನೋಡ್ತೀನಿ. ಆ್ಯಕ್ಚುಲಿ ಇಲ್ಲಿ ಎನ್ವಿರಾನ್ಮೆಂಟ್ ಚೆನ್ನಾಗಿದೆ. ಮತ್ತು ಇದು ಲಕ್ಷ್ಮೀ ಘಾಟ್, ಒಂದು ಲಲಿತಾ ಘಾಟ್ ಏನಂತದೆ, ಅದು ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ. ಆಮೇಲೆ ನನಗೆ ಬಂದು ಕಚ್ಬಿಟ್ಯಾ? ಅಷ್ಟೇ, ಹಂಗೆ ಎಷ್ಟು ತೊಗೊಂಡು ಆರಾಮಾಗಿರಬೇಕು. ಅವರು ಯಾವುದೋ ಅಗೋದಿಗಳು ಹೋಗ್ತಿದ್ರು, ಅದನ್ನ ನೋಡಿ ಕಿಲ್ಸ್ತೈತೆ. ಗೊತ್ತಲ್ಲ ಏನಕ್ಕೂ ಕಿಲ್ಸುತ್ತೆ ಅಂತ. ಆಮೇಲೆ ಇದು ಹೇಳಿದ್ದು ಯಾವುದೋ ರಾಜಸ್ಥಾನ್ ಪ್ಯಾಲೇಸ್ ಥರ ಐತೆ ಇದು ಫುಲ್ಲು. ಮೋಸ್ಟ್ಲಿ ಎಲ್ಲ ಫಿಲಮ್ ಶೂಟಿಂಗೆಲ್ಲ ಇಲ್ಲಿ ತೆಗಿತದೆ ಆ್ಯಕ್ಚುಲಿ ಹೇಳೋಕ್ಕೋದ್ರೆ. ಆ್ಯಕ್ಚುಲಿ ಇದೆಲ್ಲ ಫುಲ್ ಆಗಿ ಕವರ್ ಮಾಡಿಬಿಟ್ಟಿದ್ದಾರೆ ಆಯ್ತದ ಅಷ್ಟೇ. ಸುಮ್ಮನೆ ಅದು ನೋಡಿ ಹೆಂಗೈತೆ ಎನ್ವಿರಾನ್ಮೆಂಟ್. ಆ್ಯಕ್ಚುಲಿ ಅಲ್ಲೆಲ್ಲ ತುಂಬ ಶೂಟಿಂಗ್ ಥರ ಮಾಡಿರ್ತದೆ ನೀನು ನೋಡಿದ್ರೆ. ಸೊ ಹಂಗೆ ಘಾಟ್ ಹಿಂಗೆ ಸೈಡಲ್ಲೇ ಹಿಂಗೆ ಹೋಗಬೇಕು ನಾವು. ಹಂಗೆ ಹೋಗೋದು. ಆ್ಯಕ್ಚುಲಿ ಅಲ್ಲಿ ನಮೋ ಘಾಟ್ ಅಂತ ಐತೆ. ನಮೋ ಘಾಟ್ ಬಂದ್ಬಿಟ್ಟು ನಾಳೆ ತೋರಿಸ್ತೀನಿ. ಯಾಕಂದರೆ ಫುಲ್ಲು ದೊಡ್ಡ ನಮಸ್ಕಾರ ಥರ ನಮೋ ಘಾಟು ಲಾಸ್ಟ್ ಮಾಡಿದ್ದಾರೆ, ಅದೇ ಲಾಸ್ಟ್ ಘಾಟು. ಸೊ ನನಗೆ ಟೈಮ್ ಆಯ್ತು ಇವಾಗ ಅಂದ್ಬಿಟ್ಟು ನಾನು ವಾಪಸ್ ಹೋಗ್ತಿದ್ದೀನಿ. ನಾಳೆ ಬರ್ತೀನಿ. ಲಲಿತಾ ಘಾಟ್ ನೆಕ್ಸ್ಟ್ ಲೊಕೇಶನ್ ಇದು ಬಂದ್ಬಿಟ್ಟು ಸ್ನಾನ ಮಾಡೋದು. ಸೊ ಸ್ನಾನ ಮಾಡೋದು ಬಂದ್ಬಿಟ್ಟು ಹಿಂಗೆ ಕೊಟ್ಟಿದ್ದಾರೆ. ಸೊ ಅದಕ್ಕಂತ ಹಿಂಗೆ ಕೊಟ್ಟು ಹಿಂಗೆ ಮಾರ್ಚ್ ಕೊಟ್ಟಿದ್ದಾರೆ ಹೋಗಿ ಬರೋಕ್ಕೆ. ಆಮೇಲೆ ಅಲ್ಲಲ್ಲಿ ಬಂದ್ಬಿಟ್ಟು ಚೇಂಜಿಂಗ್ ಮಾಡೋದು ರೂಮು ಮತ್ತು ಹಂಗೆ ಕೊಟ್ಟಿದ್ದಾರೆ ಆ ಕಡೆ ಮತ್ತು ಈ ಕಡೆ. ಬಾಯ್ಸು ಗರ್ಲ್ಸು ಥರ ಪಾಪ ಯಾವುದೋ ಬಿದ್ದೋದು ಕಟ್ಟಾಗಿ ಒಳಗಡೆನೇ ಹೋಗ್ಬಿಡ್ತದು ಮೇಲೆ ಎತ್ತೋದೆ. ಸೊ ದಿಸ್ ಇಸ್ ಈ ಜಾಗ ಬಂದುಬಿಟ್ಟು ಸ್ನಾನ ಮಾಡೋಕ್ಕಂತ. ಆಮೇಲೆ ಅದು ಮುಂದೆ ಯಾವುದು ಮಾಡಿ ನಾನು ನೋಡಿಲ್ಲ. ಮೇ ಬಿ ಇಷ್ಟೇ ಇಲ್ಲೇ ಮಾಡ್ತದೆ ಅನಿಸುತ್ತೆ ಎಲ್ಲದು. ಅದು ಹೊಡೆದೋಯ್ತು, ಅದು ಹೋಗ್ಬೋದು. ಬ್ರಿಡ್ಜ್ ಥರ ಆಯ್ತಲ್ಲ ಅದು ನೋಡ್ಬೋದು ಹಿಂಗೈತೆ. ಬಾಬಾದಾಸ್ ಮ್ಯೂಸಿಕ್ ಸ್ಕೂಲ್ ಮೀರ್ ಘಾಟ್. ನೋಡ್ಬೋದು ಆ್ಯಕ್ಚುಲಿ ಎಲ್ಲ ವರ್ಷವೂ ಇಲ್ಲೋಗೂ ನೀರು ಬರ್ತಿತ್ತಂತೆ ಗೊತ್ತು. ಅದೇ ಇವಾಗ ಎಲ್ಲ ಕಡೆ ಹರಿದ್ವಾರ ಎಲ್ಲ ಕಡೆನೂ ನೀರು ಹೊಳಿತೈತಲ್ಲ, ಅಲ್ಲಿ ಇಲ್ಲೋಗೂ ಮೇಲೋಗೂ ಬರ್ತಿತ್ತಂತೆ. ಈ ವರ್ಷ ಬಂದಿಲ್ಲ ಅಂತ ಹೇಳ್ತಾವೆ. ಇದೇನೋ ಗೊತ್ತಿಲ್ಲ. ಎಷ್ಟು ಬೋಟ್ಸ್ ನಿಂತೈತೆ ನೋಡಿ. ಜಾಲ ಬಂಡಿ ಆಡ್ತದೆ ಇಲ್ಲೆಲ್ಲ. ತುಂಬ ಏನು ಮಾಡ್ತಾವೆ ಅಂದರೆ ಎಲ್ಲ ಆಯ್ತದ. ಇಲ್ಲಿ ನೋಡಿ, ಇಲ್ಲಿ ಚಿಕ್ಕ ಶಿವಂದು ವೇಷ ಹಾಕ್ಕೊಂಡು ಎಷ್ಟು ಕಲೆಕ್ಟ್ ಮಾಡ್ತಾನೆ ಅಂದರೆ ಇವಾಗಿರ್ತದೆ. ಏನಾದರೂ ನೀವು ಮಾಡಿದ್ರೆ ಏನಾದರೂ ಕೊಟ್ಟರೆ 5 ರೂಪಾಯಿ ಕೊಟ್ಟು ತೊಗೊಳ್ಳೋಲ್ಲ, 10 ರೂಪಾಯಿನೇ ಕೊಡಬೇಕು. ಇಲ್ಲ ನನಗೆ 10 ರೂಪಾಯಿನೇ ಬೇಕು ಅಂತ ಕೇಳ್ತದೆ. ಹಂಗೈತೆ ಎಲ್ಲ ನೋಡಿ. ದೇವ್ರದ್ದು ವೇಷ ಹಾಕ್ಕೊಂಡು
ಮಹಾದೇವಿ, ದುರ್ಗಾ ಮಾತಾ, ಶಿವೊಂದು ವೇಷಗಳು ಹಾಕೊಂಡು. ಸರಿ, ಮುಂದೆ ಸಿಗ್ತೀನಿ. ಇಲ್ಲಿ ನೋಡಿ ಬೆಟ್ಟ ಆಡ್ತಾವೆ ನೋಡಿ ಹುಡುಗ, ಅವ್ನು ಕಾಗ್ ಬಿದ್ದಾಯಿತು. ಆಮೇಲೆ ಇಲ್ಲಿ ಮೇಲೇ ದ ವ್ಯೂ ಮಸ್ತಾಗೈತೆ. ಈ ಲೈಟ್ ಬಂದ್ಬಿಟ್ಟು ನಿಮಗೆ ಅದು ಎಫೆಕ್ಟ್ ಹೊಡಿತಿದೆ. ಅದೇ ಬಿಲ್ಡಿಂಗ್ಸ್ ಎಲ್ಲ ಮಸ್ತಾಗಿ ಕಟ್ಟಿದ್ದಾರೆ. ಬೋಟ್ ಎಷ್ಟು ದೊಡ್ಡ ಬೋಟ್ ನಿಂತೈತಪ್ಪ ಇಲ್ಲಿ. ಇದು ತುಂಬ ದೊಡ್ಡ ಬೋಟ್, ನಂಗೆ ಗೊತ್ತಂಗೆ ಮೋಸ್ಟ್ ಐತೆ. ಅದಿದೆ, ಇದು ಕಾಪಿ ಅನಿಸುತ್ತೆ. ಇಲ್ಲಿ ನೋಡಿ ಮೇಲೆ ಫುಲ್ಲು ಎಲ್ಲ ಪ್ಯಾಲೇಸ್ ಅದೈತೆ, ಹಳೇ ಕಾಲದ ಪ್ಯಾಲೇಸ್ ಅದೈತೆ. ಅದೇನೇ ಮಾಡೋದು ಮೇ ಬಿ ಇವಾಗ ಗೊತ್ತಾಗ್ತಿದೆ ಅನಿಸುತ್ತೆ. ನೋಡಿ ಎಲ್ಲ ಹಳೇ ಪ್ಯಾಲೇಸ್ ಇದೆ. ದ ಓಲ್ಡೆಸ್ಟ್ ಸಿಟಿ ಅಂತದಪ್ಪ ಇದಕ್ಕೆ. ದ ಓಲ್ಡೆಸ್ಟ್ ಅಂತ. ಓಲ್ಡೆಸ್ಟ್ ಇನ್ ದ ವರ್ಲ್ಡಾ ಇಲ್ಲ ಇಂಡಿಯಾನ ಅಂತ ಗೊತ್ತಿಲ್ಲ. ಅದು ದ ಓಲ್ಡೆಸ್ಟ್ ಸಿಟಿ ಅಂತ ಕರೀತಾರೆ. ಹೋಗೋಣ ಮುಂದೆ. ನಾನೇ ಅದು, ಇನ್ಯಾವುದಲ್ಲ. ಬಾಯ್. ಮೈನ್ ಘಾಟಲ್ಲಿ ಇಲ್ಲೇನು ಸ್ಟ್ಯಾಂಡ್ಗಳಿದೆಯೋ, ಬೆಟ್ಟ ಬಾವುಟಗಳೆಲ್ಲ ಹತ್ತಿದೆಯೋ, ಅಲ್ಲೇ ನಿಂತ್ಕೊಂಡು ಗಂಗಾ ಆರತಿ ಮಾಡ್ತಾರೆ. ಸೊ ನಾಳೆ ಬೆಳಗ್ಗೆ ಬಂದು ನೋಡ್ಬೇಕು ಹೆಂಗಿರುತ್ತೆ ಏನಂತ. ಆ್ಯಕ್ಚುಲಿ ಎಲ್ಲ ಏನು ಮಾಡ್ತಾರೆ, ಎಲ್ಲ ಬೋಟಲ್ಲಿ ಹೋಗಿ ಕುತ್ಕೊತದೆ. ಬೋಟಲ್ಲಿ ಹೋಗಿ ಕುತ್ಕೊಂಡು ಅಲ್ಲಿಂದ ನೋಡ್ತದೆ. ನಾನು ನಾಳೆ ಇಲ್ಲೇ ಪಕ್ಕದಲ್ಲೇ ಸೈಡಲ್ಲೇ ಕುತ್ಕೊಂಡು ನೋಡೋತದೆ ಪ್ಲ್ಯಾನು. ನೋಡೋಣ ಏನಾಗುತ್ತೆ ಅಂತ. ಬೆಳಗ್ಗೆ ಎದ್ದು ಓದಬೇಕಾದ್ರೆ ಇದರ ಟಾಸ್ಕು. ಇದೆ ಮೈನು. ಇದು ಅದೇನೋ ಅಂತ ದಶ್ವ ಏನೋ ಅಂತದೆ ಘಾಟು. ಸೊ ಇಲ್ಲೇ ಮಾಡೋದು. ಯಾವಾಗಲೂ ಇಲ್ಲಿ ಜನಗಳು ಇದ್ದೇ ಇರ್ತಾರೆ. ನೈಟ್ 2 ಗಂಟೆಗೆ ಬಾ, 3 ಗಂಟೆಗೆ ಬಾ, 4 ಗಂಟೆಗೆ 24/7 ಇಲ್ಲಿ ಎಲ್ಲ ಜನಗಳು ಇದ್ದೇ ಇರ್ತದೆ. ನೋಡಿ ಅಲ್ಲಿ ನೋಡಿ, ಅಲ್ಲೊಂದು ಗೋಪುರ. ಹಿಂಗೆ ಆವಾಗಲೇ ಬಂದಿತ್ತು, ತುಂಬ ಕ್ರೌಡ್ ಇತ್ತು. ಇವಾಗೆಲ್ಲ ಖಾಲಿ ಎಲ್ಲ ಎತ್ಕೊಂಡು ಇಲ್ಲೇ ಆರತಿ ಮಾಡ್ತಾರೆ. ಹಿಂಗೆ ಇವೆಲ್ಲ ಅಲ್ಲೇ ಹೋಗಿ ಕೂತ್ಕೊಂಡು ಅದು ಆರತಿ ಮಾಡೋ ಜಾಗದಲ್ಲಿ. ದಿಸ್ ಇಸ್ ದ ಪ್ಲೇಸ್ ಫಾರ್ ಹೂ ಕಮ್ ಫಾರ್ ಲೈಕ್ ಐ ಪೀಪಲ್, ಲೈಕ್ VIP ಕೈಂಡ್ ಆಫ್ ಪೀಪಲ್ಲು. ಇಲ್ಲಿ ಕಾಶಿದು ಇದೆ. ಇಲ್ಲಿ ಬಂದ್ಬಿಟ್ಟು ಸೆಲ್ಫಿ ಸ್ಟಿಕ್ ತಗೊಂಡು ಓಡ್ತಿದೆ. ಇಲ್ಲಿ ಎಲ್ಲ ಫುಡ್ ಕೊಡ್ತಲ್ಲ, ಎಲ್ಲ A to Z ಹೊರಗಡೆ ಸಿಗುತ್ತೆ. ಇಂಟ್ರೆಸ್ಟಿಂಗ್ ಫ್ಯಾಕ್ಟು, ಗೇ ಲಾರ್ಡ್ ಪ್ಯೂರ್ ವೆಜಿಟೇರಿಯನ್. ಗೇ ಲಾರ್ಡೋ ಇಲ್ಲ ಗೆಲಾಡೋ ಏನಂತ ಗೊತ್ತಿಲ್ಲ. ಅದು ಹೆಸರು ಅಂತೂ ಫುಲ್ಲು ಡಿಫ್ರೆಂಟ್ ಆಗಿತ್ತು. ಅದಕ್ಕೆ ನಿಮಗೆ ತೋರ್ಸೋಣ ಅಂತ ಎತ್ತಿ ರೆಕಾರ್ಡ್ ಮಾಡಿದೆ. ಇಲ್ಲೆಲ್ಲ ವಾಶ್ರೂಮ್ ಎಲ್ಲ ಇದೆ. ಏನೋ ನಿಮಗೆ ವಾಶ್ರೂಮ್ ಬೇಕು, ಸ್ನಾನ ಮಾಡ್ಕೊಬಂದ್ರೆ ನೀವು ಯೂಸ್ ಮಾಡ್ಕೋಬೋದು. ಸೊ ಮಾರ್ಕೆಟ್ ಸಿಟಿ ಒಳಗಡೆ ಎಂಟರ್ ಆಗಿದ್ದೀನಿ. ಫುಲ್ಲು ಇಲ್ಲಿಂದ ಕೊನೆವರೆಗೂ 1 ಕಿಲೋಮೀಟ್ರ್ ಆಲ್ಮೋಸ್ಟ್ ಮಾರ್ಕೆಟ್ ಇದೆ. ಆ ಮಾರ್ಕೆಟ್ ಮುಗಿದ ತಕ್ಷಣ 1 ಕಿಲೋಮೀಟ್ರ್ ಆದ ತಕ್ಷಣ ನನ್ನ ರೂಮ್ ಸಿಗುತ್ತೆ. ನೋಡಪ್ಪ ಗೆಲಾರ್ಡ್ ಮಸ್ತಲ್ಲ. ನಾನು ಮುಂದೆ ಸಿಗ್ತೀನಿ. ಇವಾಗ ಏನೇನು ಘಾಟಲ್ಲಿ ನೋಡಿರ್ತೀವೋ ಅದು ಬಂದುಬಿಟ್ಟು ಸಾಯಂಕಾಲ ಎಲ್ಲ ಸುತ್ತಾಡ್ಕೊಂಡು ನೋಡೋಕೆ ಹೋದೆ. ಅದಾದಮೇಲೆ ಸ್ವಲ್ಪ ಮಳೆ ಬಂತು, ಮತ್ತು ನನಗೂ ತುಂಬ ಹೊಟ್ಟೆ ಹಸ್ತಿತ್ತು ಅಂದ್ಬಿಟ್ಟು ನಾನೇನು ಮಾಡಿದೆ, ವಾಪಸ್ ಬಂದೆ. ಓಕೆನಾ. ಸೊ ವಾಪಸ್ ಬಂದುಬಿಟ್ಟು ರೂಮಲ್ಲಿ ಮಲ್ಕೊಬಿಟ್ಟೆ. ಸೊ ಅವತ್ತಿನ ದಿವಸ ಮುಗೀತು. ಆಮೇಲೆ ಬಂದಮೇಲೆ ಏನು ಮಾಡಿದೆ, ಅದೇನೇನು ಬಟ್ಟೆ ಏನು ನಾನು ಒಣಗಾಕಿದ್ನೋ ಅದೆಲ್ಲ A to Z ತಿರ್ಗಾ ಸರಿಯಾಗಿ ಹಿಂಡಿ ಎತ್ಕೊಂಡೋಗಿ ಮೇಲೆ ಟೆರಸಲ್ಲಿ ಹಾಕಿದೆ. ಹಾಕ್ಬಿಟ್ಟು ಹೋಗಿ ಮಲ್ಕೊಂಡೆ. ಸೊ ನಾಳೆ ಬೆಳಗ್ಗೆ ನೆಕ್ಸ್ಟು ಎದ್ದೊಳ್ಬೇಕು. ಸೊ ಎದ್ದೊಳದ್ದು ಏನು ಮಾಡಿದೆ ಅಂದರೆ, ಆ್ಯಕ್ಚುಲಿ ನಂಗೆ ಚೆನ್ನಾಗಿ ಫುಲ್ ಸುಸ್ತಾಗಿತ್ತಂತ ಎಲ್ಲ ಬಟ್ಟೆ ಹೋಗಿ ಇದು ಮಾಡಿ ಬಂದು ಮಾಡೋಕ್ಕೆ ನಂಗೆ ಆಲ್ಮೋಸ್ಟು 1 ಗಂಟೆ ಆಗಿಬಿಡ್ತು. ಸೊ ನಂಗೆ ಫುಲ್ಲು ಟಯರ್ಡ್ ಆಗಿತ್ತು ಅಂತ ಏನು ಮಾಡಿದೆ, ಹೋಗ್ಬಿಟ್ಟು ಮಲ್ಕೊಬಿಟ್ಟೆ. ಸೊ ಮಲ್ಕೊಂಡ ತಕ್ಷಣ ನಾನು ಏನು ಮಾಡಿದೆ, ನೆಕ್ಸ್ಟ್ ಡೇ ಏನು ಮಾಡಿದೆ, ಆಲ್ಮೋಸ್ಟ್ ನಿಮಗೆ 12 ಗಂಟೆಗೆ ಎದ್ದೆ. 12 ಗಂಟೆಗೆ ಎದ್ಬಿಟ್ಟು ಏನು ಮಾಡಿದೆ, ರೆಡಿ ಆಗಿಬಿಟ್ಟು ನಾನೇನು ಮಾಡಿದೆ, ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಹೋದ ತಕ್ಷಣ ಇಲ್ಲಿ ಏನಂತ ತುಂಬ ಫೋನು ಬಿಡೋಲ್ಲ, ಮತ್ತು ಇನ್ನೇನು ಸ್ಮಾರ್ಟ್ ವಾಚಸ್ಸು, ಹೆಡ್ಫೋನ್ಸು ಏನಿದೆಯೋ ಏನೇನು ಒಳಗಡೆ ಬಿಡೋಲ್ಲ. ಸೊ ಆಲ್ಮೋಸ್ಟ್ ಎಲ್ಲ 1/2 ಕಿಲೋಮೀಟ್ರ್ ಮುಂಚೆನೇ ಎಲ್ಲ ಇಲ್ಲಿ ಈಸ್ಕೊಬಿಟ್ಟಿರ್ತಾರೆ. ಸೊ ದೇವಸ್ಥಾನದಲ್ಲಿ ನಾನೇನು ಫೋಟೋ ತೆಗಿಯೋಕ್ಕಾಗಿಲ್ಲ, ಏನು ಮಾಡೋಕ್ಕಾಗಿಲ್ಲ. ಅದು ಬೆಸ್ಟ್ ಥಿಂಗ್ ಏನಂದರೆ, ನಾನು ಕರೆಕ್ಟಾಗಿ 3 ಗಂಟೆ ಆಸ್ಪಾಸ್ ಹಂಗೆ ಹೋಗಿದ್ದಕ್ಕೆ ಅಲ್ಲಿ ಬಂದುಬಿಟ್ಟು ಆ ಟೈಮ್ಗೆ ಕರೆಕ್ಟಾಗಿ 1 ಅವರ್ ಡೈಲಿ ಬೆಳಗ್ಗೆ ಓಪನ್ ಮಾಡೋವಾಗ, ಮತ್ತು ಸೆಂಟ್ರಲ್ಲಿ 3 ಗಂಟೆಯಿಂದ 4 ಗಂಟೆ, 4 ಗಂಟೆಯಿಂದ 5 ಗಂಟೆ ಕರೆಕ್ಟಾಗಿ ಕಾಶಿ ವಿಶ್ವನಾಥ ಟೆಂಪಲ್ಲು ಅದು ಏನು ಜ್ಯೋತಿರ್ಲಿಂಗ ಇದೆಯೋ ಕಾಶಿದು, ಅದನ್ನ ಮುಟ್ಟಕ್ಕೆ ಬಿಡ್ತದೆ. ಸೊ ಹೋಗಿದ್ದ ಟೈಮ್ಗೆ ಮತ್ತು ಅದಕ್ಕೂ ಮ್ಯಾಚ್ ಆಯಿತು. ಅಲ್ಲೇ ವೆಯ್ಟ್ ಮಾಡಿ ಹೋಗ್ಬಿಟ್ಟು ದೇವ್ರನ್ನ ಕ್ಲೀನಾಗಿ ಮುಟ್ಕೊಂಡು ಆಶೀರ್ವಾದ ತೊಗೊಂಡು ಬಂದೆ. ಸೊ ಇಟ್ ಈಸ್ ಒನ್ ಆಫ್ ದ ಲಕ್ಕಿ ಅಂತ ಹೇಳ್ಬೋದು. ಯಾಕಂದರೆ ನಾರ್ಮಲಾಗಿ ಪೀಪಲ್ ಏನೋ ಅದು ಹೋದ್ರೆ ಏನೋ ಹಂಗೆ ಸುಮ್ಮನೆ ಪಾಸ್ ಆಗುವಂಥದ್ದೇ, ಯಾರನ್ನೂ ಮುಟ್ಟಕ್ಕೆ ಬಿಡೋಲ್ಲ. ನಾನೇನು ಮಾಡಿದೆ, ದೇವ್ರನ್ನ ಮುಟ್ಟಿ ಅಲ್ಲಿ ಬಿಲ್ಪತ್ರೆ ಹೂನ ಎತ್ಕೊಂಡು ನಾನು ಆಶೀರ್ವಾದ ಪ್ರಸಾದ ತೊಗೊಂಡು ಆಮೇಲೆ ಬಂದೆ. ಸೊ ಅಲ್ಲಿಂದ ಬಂದ ತಕ್ಷಣ ಏನು ಮಾಡಿದೆ, ಊಟಕ್ಕೆ ಬಂದುಬಿಟ್ಟು ಅಲ್ಲೇ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಹೊಂದಿದೆ. ಆ ದೇವಸ್ಥಾನದಲ್ಲಿ ಅಲ್ಲಿಂದನೇ ಅನ್ನಪೂರ್ಣೇಶ್ವರಿ ದೇವಸ್ಥಾನದಿಂದನೇ ಅಲ್ಲಿ ಬಂದುಬಿಟ್ಟು ಅನ್ನದಾನ ಆಗ್ತದೆ. ಅಲ್ಲಿ ಹೋಗ್ಬಿಟ್ಟು ಹೊಟ್ಟೆ ತುಂಬ ಅನ್ನ ಸಾಂಬಾರು ಹಪ್ಪಳ ಜೊತೆ ನಾನು ತುಂಬ ದಿವಸ ಆದಮೇಲೆ ತಿಂದಿದ್ದು. ಆಮೇಲೆ ಅನ್ನ ಸಾಂಬಾರು ಹೆಂಗಿತ್ತಂದರೆ, ನಾರ್ಮಲಾಗಿ ನಾವು ಬೆಂಗಳೂರಲ್ಲಿ ಹೆಂಗೆ ಮಾಡ್ತಾರೆ ಸೌತ್ ಇಂಡಿಯಾದಲ್ಲಿ ಅದೇ ಥರ ಇತ್ತು, ತುಂಬ ಚೆನ್ನಾಗಿತ್ತು. ಸೊ ಆ ಸಾಂಬಾರು ತಿಂದೆ. ಆ ಸಾಂಬಾರು ತಿಂದಮೇಲೆ ಏನು ಮಾಡಿದೆ, ಅಲ್ಲಿಂದ ಸರಿ ಅಂದ್ಬಿಟ್ಟು ಕಾಲಭೈರವ ಟೆಂಪಲ್ಗೆ ಹೋದೆ. ಕಾಲಭೈರವ ಟೆಂಪಲ್ಗೆ ಹೋಗೋಣ. ಆ್ಯಕ್ಚುಲಿ ಏನಾಯ್ತು ಅಂದರೆ, ಇಲ್ಲೇ 2 ಗಂಟೆಗೆ ಏನಕ್ಕೆ ರೆಕಾರ್ಡ್ ಮಾಡಿಲ್ಲ ಅಂದರೆ, 2 ಗಂಟೆಗೆ ನಾನು ಏನು ಇಲ್ಲಿ ರೂಮ್ ಬಿಟ್ಟ ತಕ್ಷಣ ಫುಲ್ಲು ಜೋರಾಗಿ ಮಳೆ ಬಂದುಬಿಡ್ತು. ಸೊ ಅದಕ್ಕೆ ನಾನು ಏನು ರೆಕಾರ್ಡ್ ಮಾಡೋಕ್ಕೆ ಹೋಗಿಲ್ಲ, ಏನು ಕತೆ ಥರ ಹೇಳೋಕ್ಕೆ ಹೋಗಿಲ್ಲ, ಏನು ಮಾಡೋಕ್ಕೆ ಹೋಗಿಲ್ಲ. ಸೊ ಅದಕ್ಕೇನು ಮಾಡಿದೆ, ನಾನು ಆ್ಯಕ್ಚುಲಿ 2 ಗಂಟೆಗೆ
ಬಿಟ್ಟಿದ ತಕ್ಷಣ ಮಳೆ ಬಂತಂದ ನಾನು ರೆಕಾರ್ಡ್ ಮಾಡೋಕ್ಕೆ ಹೋಗಿಲ್ಲ, ಡೈರೆಕ್ಟಾಗಿ ದೇವಸ್ಥಾನ ಹತ್ರ ಹೋದೆ. ಅಲ್ಲೇ ಫೋನಿಗೆ ಬಿಟ್ಟು ದರ್ಶನ ಎಲ್ಲ ಮಾಡ್ಕೊಬಂದು ಆಮೇಲೆ ಊಟ ಮಾಡಿ ಕಾಲು ಬೇರೆ ಟೆಂಪಲ್ಗೆ ಹೋದೆ. ಅದು ಫುಲ್ಲು ಹೋಗೋಷ್ಟರಲ್ಲಿ ಫುಲ್ಲು ನೆಂದೋಗ್ಬಿಟ್ಟಿದ್ದೆ, ಫುಲ್ಲು ನೆಂದೋಗ್ಬಿಟ್ಟಿದ್ದೆ. ಓಕೆನಾ, ಸರಿ ನೊಂದೋದೆ. ಅಲ್ಲಿಂದ ಬರೋಕ್ಕೆ ಒಂದು 5 ಗಂಟೆ ಹಂಗೆ ಆಲ್ಮೋಸ್ಟ್ ಆಗಿಬಿಟ್ಟಿತ್ತು. ಸೊ 5 ಗಂಟೆ ಆಗಿತ್ತು ಅಂದ್ರೆ ನಾನು ಏನು ಡೈರೆಕ್ಟಾಗಿ ಗಂಗಾವತಿ ಹತ್ರ ಹೋದೆ. ಸೊ ಗಂಗಾವತಿ ಹತ್ರ ಹೋದ ತಕ್ಷಣ ಅಲ್ಲಿ ಬಂದ್ಬಿಟ್ಟು ಇಂಡಿಯಾದಲ್ಲಿ ನಾನು ಹರಿದ್ವಾರ ಋಷಿಕೇಶ್ ಎಲ್ಲ ಹೋಗಿದ್ದೀನಿ, ಗಂಗಾ ಎಲ್ಲಿ ಫ್ಲೋ ಆಗುತ್ತೋ ಆ ಕಡೆ. ಸೊ ಇಲ್ಲಿ ಲಾಸ್ಟ್ ಆಗುತ್ತೆ, ಇದಾದಮೇಲೆ ಇನ್ನೂ ಎಲ್ಲಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಆದರೆ ಒನ್ ಆಫ್ ದ ಫೇಮಸ್ ಗಂಗಾವತಿ ಇಂಡಿಯಾದಲ್ಲಿ ಮಾಡೋದಂದರೆ ಕಾಶಿಯಲ್ಲಿ. ಸೊ ಅದನ್ನ ವಿಟ್ನೆಸ್ ಮಾಡೋಕ್ಕೆ ಹೋದೆ. ಇಟ್ ವಾಸ್ ರಿಯಲಿ ಅಮೇಝಿಂಗು. ಆ ಕ್ಲಿಪ್ಸು ಹೆಂಗಿತ್ತು ಏನು ಅಂತ ನಿಮ್ಗೆ ತೋರಿಸ್ತೀನಿ. ಮತ್ತು ಕ್ರೌಡ್ ನೋಡಿ ಎಷ್ಟು ಜನ ಸೇರಿಕೊಂಡಿದ್ರು ಅಂತ. ಆ್ಯಕ್ಚುಲಿ ಹರಿದ್ವಾರ ಋಷಿಕೇಶಲ್ಲಿ ಅಷ್ಟು ಜನ ಸೇರಿಕೊಂಡಿರಲಿಲ್ಲ, ಇಲ್ಲ ಅದಕ್ಕಿಂತ ಇಲ್ಲೇ ಹಿಂದೆ ಮತ್ತೆ ಗಂಗಾ ಮೇಲೆ ಬೋಟಲ್ಲೆಲ್ಲ ಹೋಗಿ ಕುತ್ಕೊಂಡು ಅಲ್ಲಿಂದನೂ ನೋಡ್ತಿದ್ರು. ಸೊ ನಾನು ಎಷ್ಟಾಗುತ್ತೋ ಅಷ್ಟು ಹತ್ರದಿಂದ ನಾನು ರೆಕಾರ್ಡ್ ಮಾಡಿದ್ದೀನಿ. ಹೆಂಗಿತ್ತು ಅಂತ ನೋಡಿ. ಸೀರಿಯಸ್ಸಾಗಿ ಇಟ್ ಇಸ್ ಗೋನಾ ಬಿ ಅಮೇಝಿಂಗ್. ನೋಡಿ ಒಳಗಡೆ ಹೋಗ್ತಾ ಇದ್ದೀನಿ, ಅದಕ್ಕೆ ವೇ ಇದು ಅಲ್ಲಿದೆ ನೋಡಿ ಟೆಂಪಲ್. ಇನ್ನು ಮುಂದೆ ಹೋಗಬೇಕು, ಫೋನು ಲಾಕೋದಲ್ಲ, ಇಟ್ಬಿಟ್ಟು ಹೋಗಬೇಕು. ಇದು ಕುಂಗಮೆ ನೋಡಿ. ಓ ಫುಲ್ಲು ನೆಂದೋಗ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ಹೇಳೋಕೋದೆ ನಾನು ಎಲ್ಲ ವೀಡಿಯೋ ಮಾಡೋಣ ಅನ್ಕೊತೀನಿ, ಎಲ್ಲ ವೀಡಿಯೋ ಮಾಡೋಕ್ಕಾಗ್ತಿಲ್ಲ. ತುಂಬ ಜೋರಾಗಿ ಮಳೆ ಬರ್ತಿದೆ, ಎಲ್ಲ ಫುಲ್ಲು ಮೊಬೈಲ್ ನೆಂದೋದೆ. ಆಮೇಲೆ ತುಂಬ ದೊಡ್ಡ ಪ್ರಾಬ್ಲಮ್ ಆಗುತ್ತಂತ ವೀಡಿಯೋನೇ ಮಾಡ್ತಿದ್ದೆ, ಫುಲ್ಲು ಇದು ಮಾಡ್ತಾಯಿದ್ದೀನಿ ಇವಾಗ. ಸೊ ಬನ್ನಿ ಎಲ್ಲರೂ ಕೂತ್ಕೊಂಡು ಏನಾಯಿತು, ಏನು ಕತೆ, ಎಲ್ಲಿದ್ದೆ, ಎಲ್ಲಿ ಬಂದೆ ಅಂತ ನಾನು ಸ್ವಲ್ಪ ರೆಕಾರ್ಡ್ ಮಾಡ್ತಿದ್ದೀನಿ ಭಯ ಪಡ್ಕೊಂಡು. ಸೊ ಘಾಟಲ್ಲೆಲ್ಲ ಬೋಟ್ಗಳೆಲ್ಲ ಹಿಂಗೆ ನಿಂತಿರುತ್ತೆ, ವೆಜ್ಜಾನು. ಆಮೇಲೆ ಅಲ್ಲಿ ಮುಂದೆ ಗಂಗಾವತಿ ನಡೆಯುತ್ತೆ, ಇದು ಬ್ಯಾಕು ಹಿಂದೆ ಹತ್ತೋಗೋದು, ಇದೆಲ್ಲ ಹಿಂಗಿದೆ ಹಳೆ ಬಿಲ್ಡಿಂಗು. ಅಲ್ಲೇ ಆರತಿ ನಡೆಯುತ್ತೆ, ಆರತಿ ನೋಡ್ಬೇಕಷ್ಟೇ, ಇನ್ನೇನಿಲ್ಲ ಕೆಲಸ. ನೋಡಿದ್ವಲ್ಲ. ಸೊ ಗಂಗಾವತಿ ನೋಡಿದ್ಮೇಲೆ ಏನಂದರೆ ಸೀನ್, ಇವಾಗ ವಾಪಸ್ಸು ಬಂದೆ, ಎಲ್ಲಿಗೆ ರೂಮಿಗೆ ಬಂದೆ. ಏನಂದರೆ ಇವಾಗ ತಿರ್ಗಿ ನಾಳೆ ಬೆಳಗ್ಗೆ ನನಗೆ 10 ಗಂಟೆಗೆ ಟ್ರೈನ್ ಇದೆ, 9 ಗಂಟೆಗೆಲ್ಲ ನಾನು ರೈಲ್ವೆ ಸ್ಟೇಷನ್ಗೆ ಹೋಗಿರಬೇಕು, 8 ಗಂಟೆ ಎಲ್ಲ ರೂಮ್ ಬಿಡಬೇಕು, ಮತ್ತು ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತೀನಿ ಅಂತ ಗೊತ್ತಿಲ್ಲ. ನಾನೇನು ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ ಹಂಗೇನೋ ಜಲ್ದಿ ಎದ್ದೋಳಿದ್ರೆ ನಾನು ಆಲ್ಮೋಸ್ಟ್ ಒಂದು 6 o'clock ಹಂಗೇನೋ ಎದ್ದೇಳಿದೆ. ಫಸ್ಟು ಘಾಟ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ಬೆಳಗ್ಗೆ ಘಾಟ್ ಹತ್ರ ಫುಲ್ಲು ಬರ್ಡ್ಸು, ಬೋಟ್ಸು ಮತ್ತು ಅಲ್ಲಿರೋ ಎಲ್ಲ ಪೂಜೆ ಮಾಡ್ತಿರೋದೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾರೆ ತುಂಬ ಜನ. ಸೊ ಅದಕ್ಕೆ ನಾಳೆ ಬೆಳಗ್ಗೆ ಬಂದ್ಬಿಟ್ಟು ಘಾಟಿಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಇವಾಗ ನಾನು ರೂಮ್ ಕೆಳಗಡೆ ಇದ್ದೀನಿ. ರೂಮಲ್ಲಿ
ಇನ್ನೊಂದು ಏನು ವಿಚಾರ ಅಂದರೆ ಝೂಮದು ಬಂದ್ಬಿಟ್ಟು ನಾನು ಹಿಂಗೆ ಎಕ್ಸ್ಪ್ಲೈನ್ ಮಾಡಬೇಕು. ಈ ಝೂಮಲ್ಲಿ ಬಂದ್ಬಿಟ್ಟು ಡಾರ್ಮೆಟ್ರಿನೂ ಇದೆ, ಮತ್ತು ರೂಮ್ಸು ಇದೆ, ಮತ್ತು ಮೇಲೆ ಬಂದ್ಬಿಟ್ಟು ಲಿವಿಂಗ್ ಏರಿಯಾ ಇದೆ, ಮತ್ತು ಕೆಳಗಡೆ ಎಲ್ಲ ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ. ಎಲ್ಲಿ ಮಾಡ್ಕೊಂಡಿದ್ದೆ ಏನು ಅಂತ ನಾನು ನಿಮಗೆ ಝೂಮಿಗೆ ತೋರಿಸ್ತೀನಿ, ಓಕೆನಾ? ಝೂಮದು ನೋಡಿ. ರೂಮು ಆ್ಯಕ್ಚುಲಿ ಇಟ್ಸ್ ಗಿಪ್ಸಿ ಡೈರೀಸ್ ಅಂತ. ಸೊ ಇಟ್ಸ್ ಫುಲ್ಲಿ ಡಬಲ್ ಡೌನು. ಆ್ಯಕ್ಚುಲಿ ಇಲ್ಲಿ ಬಂದ್ಬಿಟ್ಟು ಇದೇನಿದೆ ಇದೆಲ್ಲ ಡಾರ್ಮೆಟ್ರೀಸು ಮತ್ತು ರೂಮ್ಸು ಮತ್ತು ಬಂದ್ಬಿಟ್ಟು ಲಿವಿಂಗ್ ಏರಿಯಾ. ಇದು ಬಂದ್ಬಿಟ್ಟು ಎಲ್ಲ ರೂಮ್ಸ್ ಇದೆ. ಸೊ ಆಮೇಲೆ ಇನ್ನೊಂದು ಏನು ಪ್ಲಸ್ ಪಾಯಿಂಟ್ ಅಂದರೆ ಇಲ್ಲಿ ಬಂದ್ಬಿಟ್ಟು ಗ್ರೌಂಡ್ ಇದೆ. ಸೊ ಇಲ್ಲೆಲ್ಲ ಊಟ ಗಿಟ್ಟನ ಮಾಡ್ಬೋದು, ಮತ್ತು ಗ್ರೌಂಡ್ ಇದು ಅಂತ ಏನೋ ಫಂಕ್ಷನ್ ಏನಾದರೆ ಇಲ್ಲಿ ಫಂಕ್ಷನ್ಸ್ ಮಾಡ್ತಾರೆ ಇಷ್ಟು ದೊಡ್ಡದಾಗಿ. ಆಯಿತಾ, ಬಂದು ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಆ್ಯಕ್ಚುಲಿ ರಿಸೆಪ್ಷನ್ ಇದೆ. ಸೊ A to Z ಎಲ್ಲ ಫುಲ್ಲು A to Z ಏನೇನಿದೆಯೋ ಎಲ್ಲ ಇವೆಲ್ಲ ಕೇಳ್ಬೋದು. ಆಮೇಲೆ ಇನ್ನೊಂದು ಏನಂದರೆ ಇಲ್ಲಿ ಇದೆಲ್ಲ ರೂಮ್ಸು, ಎಲ್ಲ ರೂಮ್ಸು. ಇಲ್ಲಿ ಬಂದ್ಬಿಟ್ಟು ಅಟ್ರಾಯ್ದು ಹುಡುಗ ಹಾಯ್ ಬೋಲ್ದೇನ. ಸೊ ಇವನೇ ನನಗೆ ಎಲ್ಲ A to Z ಹೆಲ್ಪ್ ಮಾಡ್ತಿದ್ದ. मतलब मैं बोल रहा हूँ आप ही तू हेल्प कर रहा है मेरे को सा वी ऐसे तो ಸುನ್ನ ಗಾನ ಸುನ್ನ. ಸೊ ಇವಾಗ ಏನಂದರೆ ಮೇಲೋರ್ಗೂ ಇದೆ ಆ್ಯಕ್ಚುಲಿ, ಈ ಫ್ಲೋರು ಮತ್ತು ಆ ಫ್ಲೋರು. ಆಮೇಲೆ ಅಲ್ಲಿ ಲಿವಿಂಗ್ ಇದೆ. ನಾನು ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ. हाँ कॉमन है, वही बोल रहा हूँ मैं, मतलब ऊपर का भी दिखाता हूँ मैं. नहीं मैं ಬರಲ್ಲ ತೋರಿಸ್ಲ ನಿಮಗೆ ಹೆಲ್ಪ್ ಮಾಡಲ ಅಂತ ಕೇಳ್ತಾವನೆ, ಬೇಡ ಅಂದೆ. ಸೊ ಹಿಂಗೋದ ಮೇಲೆ ಇಟ್ಸ್ old piston died. They just fade away into crazy grandparents. It's a joint family. ಇಲ್ಲಿ ಬಂದು ಪೇಂಟಿಂಗ್ ಇದೆ, ಚಾಯ್ ಸುಟ್ಟ ಯಾರು ಇದು ಮತ್ತು ಆ್ಯಕ್ಚುಲಿ ಇದೆಲ್ಲ ರೂಮ್ಸು ನೋಡಿ. ಹಿಂಗಿದೆ ಎನ್ವಿರಾನ್ಮೆಂಟು. ಕೆಳಗಡೆ ಇದ್ದಾನೆ ಅಲ್ಲೂ ಅದೆಲ್ಲ ರೂಮ್ಸ್ ಅದಿದೆ ಅದು. ಸೊ ಇಟ್ಸ್ ಒನ್ ಆಫ್ ದ ಗುಡ್ ಪೇಂಟಿಂಗ್ಸ್ ಅಂತ ಹೇಳ್ತೀನಿ, ಯಾಕಂದರೆ ಈ ಪೇಂಟ್ ತುಂಬ ಚೆನ್ನಾಗಿದೆ. ಮತ್ತು ಡಾರ್ಮೆಟ್ರಿ ತೋರಿಸ್ತೀನಿ ಬನ್ನಿ. ಸೊ ಇದೆ ಡಾರ್ಮೆಟ್ರಿ. ಸಿ ಬ್ಯಾಗು. ಆಯಿತಾ? ಸೊ ನೆಕ್ಸ್ಟು ಮೇಲೆ ಹೋಗ್ತಿದ್ದೀನಿ. ಅಪ್ಪ ಕಾಲು ನೋತೈತೆ ಗೊತ್ತಾ. ಅಲ್ಲಿ ಆಪೋಸಿಟಲ್ಲಿ ಅದೆಲ್ಲ ರೂಮ್ಸು. ಇದು ಇಲ್ಲಿ ಆ್ಯಕ್ಚುಲಿ ಫಾರಿನರ್ ಒಬ್ಬರು ಇದ್ದಾರೆ. ಅಲ್ಲೊಂದು ಲಿವಿಂಗ್ ಏರಿಯಾ ಇದೆ. ಲಿವಿಂಗ್ ಏರಿಯಾದಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ ಬನ್ನಿ. ಹುಡುಗಿ ಫೋಟೋ ತೊಗೊತವಳೆ. ಸೊ ಇಲ್ಲಿ ಬಂದ್ಬಿಟ್ಟು ಆ್ಯಕ್ಚುಲಿ ಫುಲ್ ಎಂಟರ್ಟೈನ್ಮೆಂಟ್ ಮಾಡೋದು. ಇವರೆಲ್ಲ ಕ್ಯಾರಮ್ ಮಾಡ್ತಿದ್ದಾರೆ. ಹಾಯ್. ಫುಲ್ ಫ್ಯಾನ್ ಇದೆ, ಟೇಬಲ್ ಟೆನ್ನಿಸು ಮತ್ತು ಇದಾಡೋದು ಅದೆಲ್ಲ ನೋಡೋಪ್ಪ ಹೆಂಗಿದೆ ಫೋಟೋಸು. ದಿಸ್ ಇಸ್ ರಿಯಲಿ ಗುಡ್. ಐ ರಿಯಲಿ ಲೈಕ್ ದಿಸ್ ಒನ್. ಹಿಂಗೆ ಆಚೆ ಕಡೆ ಹೋದರೆ ಈ ಕಡೆ ಒಂದು ಬಾಲ್ಕನಿ. ಆ್ಯಕ್ಚುಲಿ ಇದೇ ರೋಡ್ ಹಿಂಗೆ ಬಂದಿದ್ದು. ಹಿಂಗೆ ಬಂದರೆ ಈ ಚಿಕ್ಕ ರೋಡಲ್ಲಿ ಹಿಂಗೆ ಲೆಫ್ಟ್ ಒಳಗಡೆ ಬಂದರೆ ಹಿಂಗೆ ಬರ್ತೀವಿ. ಸೊ ಈ ಎನ್ವಿರಾನ್ಮೆಂಟ್ ಹಿಂಗೆ ಇರುತ್ತೆ. ಎಲ್ಲ ಫ್ಯಾಮಿಲಿ ಬಂದಿದೆ, ಅದಕ್ಕೆ ಗೇಮ್ ಮಾಡ್ತಿದ್ದಾರೆ. ಆಮೇಲೆ ಇಲ್ಲಿ ಏನಂದರೆ ಇಲ್ಲಿ ಪ್ರೊಜೆಕ್ಷನಲ್ಲಿ ಮ್ಯಾಚ್ ನಡೆಯುತ್ತೆ. ಸೊ ಎಲ್ಲ A to Z ಎಲ್ಲ ಕುತ್ಕೊಂಡೆ ಮ್ಯಾಚ್ ಗಿಚ್ ನೋಡ್ತಾ ಇರುತ್ತೆ. ಆ್ಯಕ್ಚುಲಿ ಜೋಕರ್ ನೋಡ್ಬೋದು. ಜೋಕರ್ ಓ ಅಂತವನೇ, ಮತ್ತು ಬ್ಯಾಟ್ಮೆನು ನೀನು ಸೈಕು ತಡೆಯೋಕ್ಕಾಗ್ದಿಲ್ಲ ವಾಪಸ್ ಹೋಯ್ತವನೇ. ಅಲ್ಲಿ ಜಾಕ್ಸ್ ಪದವು, ಆಮೇಲೆ ಒಂದು ರಿಯಲ್ ಗನ್ ಇಕ್ಕಿದ್ದಾರೆ. ಸೊ ಇದೆಲ್ಲ ಬೆಡ್ಡು. ಇನ್ನೊಂದು ಟೆರಸಲ್ಲಿ ಇನ್ನೊಂದಿದೆ, ಅದು ತೋರಿಸ್ತೀನಿ ಬನ್ನಿ. ದೇವ್ದು ಇದು ಏನೋ ಇದು ಥರ ಐತೆ. ಆಯಿತಾ? ಇನ್ನು ನೆಕ್ಸ್ಟು ಮೇಲೆ ಹೋದರೆ ಈ ಥರ ಇದೆ ಮೆಟ್ಲು. ಇದು ಇನ್ನೊಂದು ವೈಬು. ಇಲ್ಲೆಲ್ಲ ಸ್ಮೋಕು ಮತ್ತು ಡ್ರಿಂಕ್ A to Z ಮಾಡ್ಬೋದು. ಸೊ ಇದೇ ನನ್ನ ಬಟ್ಟೆ ಎಲ್ಲ ಇಲ್ಲಿ ಒಣಗಾಕಿದ್ದೀನಿ ನೋಡಿ. ಇದೆಲ್ಲ ಒಣಗಾಕಿದ್ದೀನಿ. ಎಲ್ಲ ಆಲ್ಮೋಸ್ಟ್ ಲೈಕ್ ಬ್ಯಾಗಲ್ಲಿರೋ ಅದಕ್ಕಂತ ಬಟ್ಟೆ ಇಲ್ಲಿ ಹಾಕಿದ್ದೀನಿ. ಇಲ್ಲೂ ಒಂದು ವಾಶ್ರೂಮ್ ಇದೆ. ಮತ್ತು ಈ ಪೈಂಟ್ ತುಂಬ ಇಷ್ಟ ಆಯ್ತು ನನಗೆ. ಫುಲ್ಲು ಕಾಶಿದು ಪೈಂಟ್ ಥರ ಒಂದು ಫೋಟೋ ಹಿಡ್ಕೊತ ಇದ್ದೀನಿ ಇದೆ ಹಂಗೆ. ಸೊ ಇಲ್ಲೆಲ್ಲ ಆರಾಮಾಗಿ ಕೂತ್ಕೊಂಡು ಪಾರ್ಟಿ ಗೀಟಿ ಏನೇ ಮಾಡ್ಬೋದು. ಫುಲ್ಲು ಲೈಟಿಂಗು, ಫ್ಯಾನ್ ಮತ್ತು ಎಲ್ಲ ಇದೆ.
ಸೊ ಕೆಳಗಡೆ ಹೋಗ್ತಾ ಇದ್ದೀನಿ ತಿರ್ಗ. ನನಗೆ ಗೊತ್ತಿರೋಂಗೆ ರೂಮದ್ದು ನೋಡಿರ್ತೀರ. ಸೊ ರೂಮದ್ದು ನೋಡಿದ ತಕ್ಷಣ ರೂಮೆಲ್ಲ ಸೀರಿಯಸ್ಸಾಗಿ ಹಿಂಗೆ ಚೆನ್ನಾಗಿತ್ತು ಆ್ಯಕ್ಚುಲಿ. ನನಗಂತೂ ತುಂಬ ಇಷ್ಟ ಆಯಿತು, ಮತ್ತು ಪ್ಲೇಸಸ್ ಎಲ್ಲ ತುಂಬ ಇಷ್ಟ ಆಯಿತು. ನಾನು ಬಟ್ಟೆ ಒಣಗಾಕಿದ್ದೆಲ್ಲ ನೋಡಿರ್ತೀರ ಆ್ಯಕ್ಚುಲಿ. ಅಷ್ಟೊಂದು ಬಟ್ಟೆ ಒಣಗಾಕಿದೆ, ಅದೇ ತುಂಬ ಲೇಟ್ ಆಗೋಯಿತು ನೆನ್ನೆ. ಸೊ ಇವಾಗ ಬಂದ್ಬಿಟ್ಟು ಏನು ಮಾಡ್ತೀನಿ ಅಂದರೆ ರೂಮ್ಗೆ ಹೋಗ್ಬಿಟ್ಟು ಮಲ್ಕೊತೀನಿ ಬೆಡ್ಡಲ್ಲಿ. ಅದೇ ಬೆಡ್ ನಾನು ಹೆಂಗೆ ತೋರಿಸೋದ್ನಲ್ಲ ಆ ಬೆಡ್ಡಲ್ಲಿ ಮಲ್ಕೊತೀನಿ. ಸೊ ಬೆಡ್ಡಲ್ಲಿ ಮಲ್ಕೊಂಡು ಅಷ್ಟೇ ಕತೆ. ಬೆಡ್ಡಲ್ಲಿ ಮಲ್ಕೊಂಡು ವೀಡಿಯೋ ಎಡಿಟ್ ಮಾಡಬೇಕು, ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. ತುಂಬ ದಿವಸ ಆದಮೇಲೆ ವೈಫೈ ಸಿಕ್ಕೈತೆ, ಇವತ್ತು ವೈಫೈನೂ ಇದೆ. ಸೊ ವೈಫೈಯಲ್ಲಿ ಏನೋ ಕನೆಕ್ಟ್ ಮಾಡಿ ಸ್ವಲ್ಪ ಅಪ್ಲೋಡ್ ಮಾಡ್ತೀನಿ ವೀಡಿಯೋಸು, ಅದನ್ನು ಸ್ವಲ್ಪ ನೋಡಿ ಆಮೇಲೆ ಮಲ್ಕೊತೀನಿ. ನಾಳೆ ಏನಾದರೂ ನಾನು ಕಾಶಿ ಘಾಟ್ ಹತ್ರ ಹೋಗ್ಬಿಟ್ಟು ಏನಾದರೂ ನಾನು ನೋಡಿದ್ರೆ ಅದನ್ನ ಇದು ಮಾಡ್ತೀನಿ, ಓಕೆನಾ, ರೆಕಾರ್ಡ್ ಮಾಡಿ ಹಾಕ್ತೀನಿ ನಿಮಗೆ. ಸೊ ಇವತ್ತಿಗಿಷ್ಟೇ. ನಾಳೆ ಇನ್ನೊಂದು ಡೆಸ್ಟಿನೇಷನ್ಗೆ ಹೋಗ್ತಿದ್ದೀನಿ. ಇಟ್ ವಾಸ್ ಒನ್ ಆಫ್ ದ ಫೇವ್ರೇಟ್ ಡೆಸ್ಟಿನೇಷನ್. ನಾಳೆ ಆ ಡೆಸ್ಟಿನೇಷನ್ಗೆ ಹೋಗಿ ಅಲ್ಲೇ ನಾನು ಮುಗಿದ್ಬಿಟ್ಟು ಆಲ್ಮೋಸ್ಟ್ ಲೈಕ್ 70% ಕಂಪ್ಲೀಟ್ ಆದಂಗೆ ಟ್ರಿಪ್ಪು. ಅದು ಆ್ಯಕ್ಚುಲ್ ಟ್ರಿಪ್ ಸ್ಟಾರ್ಟ್ ಆಗಿಲ್ಲ ಅಂತ ಹೇಳ್ತೀನಿ. ಆ್ಯಕ್ಚುಲ್ ಟ್ರಿಪ್ ಏನಂದರೆ ನಾನು ಮೈನ್ ನೋಡಬೇಕಾಗಿರೋದೇ ಅದು, ಆ ಜಾಗನೇ ನೋಡಬೇಕಾಗಿದ್ದು. ಮತ್ತು ಲೈಕ್ ಆಲ್ಮೋಸ್ಟ್ ಲೈಕ್ ಇನ್ನೊಂದು ಭಾಗಕ್ಕೆ, ಇನ್ನೊಂದು ಸೈಡ್ಗೆ ಹೋಗ್ತಿದ್ದೀನಿ ನಾನು. ಸೊ ವೆರಿ ಎಕ್ಸೈಟ್ಮೆಂಟ್. ಮತ್ತು ಅದೇ ಟೈಮಲ್ಲಿ ಅಲ್ಲೂ ಭಯ, ಯಾಕಂದರೆ ಇಟ್ ಇಸ್ ನೋ ಪ್ಲ್ಯಾಂಡ್ ಎಕ್ಸಾಕ್ಟ್ಲಿ ಆ್ಯಸ್ ನಂಗೆ ಏನಂದರೆ ಅಲ್ಲಿ ರೂಮ್ ಗೊತ್ತಿಲ್ಲ, ಮತ್ತು ಎಲ್ಲಿ ಇರ್ತೀನಿ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ. ಇಟ್ ಈಸ್ ಗೋನ್ ಬಿ ವೆರಿ ಡಿಫಿಕಲ್ಟ್ ಆನ್ ದಟ್ ಪ್ಲೇಸ್. ಸೊ ತೋರಿಸ್ತೀನಿ ನಿಮಗೆ, ನೆಕ್ಸ್ಟು ಏನಾದರೂ ರೆಕಮೆಂಡ್ ಮಾಡಿದ್ರೆ ಅಪ್ಡೇಟ್ ಮಾಡ್ತೀನಿ. ಸೊ ಕಾಶಿಯಲ್ಲಿ ಮಾಡಿದ್ದಿದೆ, ದೇವ್ರನ್ನ ತುಂಬ ಚೆನ್ನಾಗಿ ಇದು ಮಾಡಿದೆ. ಮತ್ತು ಇಲ್ಲಿರೋ ವೈಬ್ಸು, ಆ ಘಾಟ್ಸಲ್ಲೆಲ್ಲ ನಡ್ಕೊಂಡು ಹೋಗೋವಾಗ ನೀವು ನಾನು ಸ್ಟೋರೀಸ್ ಹಾಕಿದ್ದು ಒಂದು ಲೈಕ್ 3-4 ಡೇಸ್ ಮುಂದೆ ಸ್ಟೋರಿಗೆ ಹಾಕಿರ್ತೀನಿ. ಆವಾಗ ನೀವು ನೋಡಿರ್ತೀರ ಘಾಟ್ಸಲ್ಲೆಲ್ಲ ನಡ್ಕೊಂಡು ಹೋಗೋದು, ಮತ್ತು ಮಾನ್ಯುಮೆಂಟ್ಸು, ಈಚ್ ಆ್ಯಂಡ್ ಎವ್ರಿಥಿಂಗ್ ಇಸ್ ರಿಯಲಿ ಡಿಫ್ರೆಂಟ್ ಆ್ಯಸ್ ಅ ಡೆವಲಪ್ಡ್ ಸಿಟಿ ಅಂತಲೇ ಹೇಳ್ಬೋದು. ಯಾಕಂದರೆ ಆಮೇಲೆ ಇನ್ನೊಂದು ಏನಂದರೆ ತುಂಬ ಸಂಧಿಗಳು ಇಲ್ಲೆಲ್ಲ. ಮೈನ್ ರೋಡ್ ಅಂತ ನೀವು ಮಾತಾಡೋಂಗೆ ಇಲ್ಲ. ಯಾವುದೋ ಒಂದು ದೊಡ್ಡ 2 ಮೈನ್ ರೋಡ್ ಇದೆ, ಅದು ಬಿಟ್ಟರೆ ಇನ್ನೆಲ್ಲ ಬಂದ್ಬಿಟ್ಟು ಸಂಧಿಗಳೇ. ತುಂಬ ಮಸ್ತಾಗಿತ್ತು. ಮತ್ತು ತುಂಬ ನೆಂದಿ ತಲೆ ಬಾದ ಆಗ್ಬಿಟ್ಟಿತ್ತು ಬೆಜ್ಜಾನು. ಸೊ ಹೋಗ್ಬಿಟ್ಟು ಇವಾಗ ಮಲ್ಕೋಬೇಕು. ಮಲ್ಕೊಂಡು ಏನು ಕತೆ ಏನಂತ ನಿಮ್ಗೆ ತೋರಿಸ್ತೀನಿ, ಓಕೆನಾ, ಬಾಯ್.